ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ವಿಮರ್ಶಕ ತೀರ್ಪುಗಾರರೇ, ನಿಮಗೆಲ್ಲರಿಗೂ ನನ್ನ ಒಂದೇ ಮಾತಿನಲ್ಲಿ ವಂದನೆಗಳು. ಇಂದು ನಾನು ಭಾಷಣ ಮಾಡುವ ವಿಷಯ ಯಾವುದೆಂದರೆ ತಂತ್ರಜ್ಞಾನ. ಅನಾದಿ ಕಾಲದಿಂದ ಇಂದಿನವರೆಗೆ ಹಲವಾರು ಪರಿವರ್ತನೆ, ಬದಲಾವಣೆ, ಅನ್ವೇಷಣೆಗಳು ನಡೆದಿದ್ದು ನಾವೆಲ್ಲರೂ ಒಪ್ಪತಕ್ಕ ವಿಚಾರವಾಗಿದೆ. ಪರಿವರ್ತನೆ ಜಗದ ನಿಯಮವಲ್ಲವೇ? ಕಾಡುವಾಸಿಯಿಂದ ನಾವು ಮೊಬೈಲ್, ಕಂಪ್ಯೂಟರ್ನಂಥ ತಂತ್ರಜ್ಞಾನಕ್ಕೆ ಬಿದ್ದಿದಂತೂ ಸತ್ಯವೇ. ನಾನು ಇಂದು ಏನು ಹೇಳುವುದೆಂದರೆ, ಬದಲಾವಣೆ ದಿನದಿಂದ ದಿನಕ್ಕೆ ಒಂದು ಹೆಜ್ಜೆ ಮುಂದೆಯೇ ಸಾಗಿದೆ. ಅದೇ ರೋಬೋಟ್ ತಂತ್ರಜ್ಞಾನ. ಈ ರೋಬೋಟ್ ತಂತ್ರಜ್ಞಾನಗಳನ್ನು ಯಾವ ಯಾವ ದೇಶದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಎಂದರೆ, ಹೊರ ದೇಶದಲ್ಲಿ USA, ಅಮೆರಿಕ, ಚೀನಾ, ಜಪಾನ್ಗಳಲ್ಲಿ ಈ ತಂತ್ರಜ್ಞಾನ ರೋಬೋಟ್ಗಳನ್ನು ಹೆಚ್ಚು ಬಳಸುತ್ತಾರೆ. ಮತ್ತು ನಾವು ನಮ್ಮ ದೇಶದ ಆಧುನಿಕ ರೋಬೋಟುಗಳ ಬಗ್ಗೆ ಮಾತನಾಡುವುದೆಂದರೆ, ಅವುಗಳು ಹಾರುವ ರೋಬೋಟುಗಳು, ಜಲಚಾರಿ ರೋಬೋಟುಗಳು, ಸ್ವತಃಚಲಿ ವಾಹನಗಳು, ಗ್ರಾಹಕರ ರೋಬೋಟುಗಳು ಮತ್ತು ವಿತರಣಾ ಸೇವೆಗೆ ರೋಬೋಟುಗಳು ಮತ್ತು ಔದ್ಯೋಗಿಕ ರೋಬೋಟುಗಳು, ಮಾನವ ರೂಪಿ ರೋಬೋಟುಗಳು, ಹೀಗೆ ಮುಂತಾದವು ಆಧುನಿಕ ರೋಬೋಟುಗಳಿವೆ. ಈಗ ಪುನಃ ಒಮ್ಮೆ ಯೋಚಿಸಿ, ತಂತ್ರಜ್ಞಾನದ ಅನ್ವೇಷಣೆಗಳಿಂದಾದ ಮೊಬೈಲು, ಕಂಪ್ಯೂಟರು, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಇವುಗಳಿಂದಾಗಿ ಆಫೀಸು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವ ಕೆಲಸಗಾರರಿಂದ ತಮ್ಮ ಕೆಲಸವನ್ನೇ ಕಸಿದಿದೆ, ನಿರುದ್ಯೋಗವನ್ನು ಹೆಚ್ಚಿಸಿದೆ. ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿ ರೋಬೋಟುಗಳು ದೊಡ್ಡ ದೊಡ್ಡ ಡಾಕ್ಟರುಗಳನ್ನೇ ಬದಿಗೆ ಕುಳ್ಳೇರಿಸಿದ್ದಾರೆ. ಈಗ ನೋಡುವುದಾದರೆ ಶಾಲೆಗಳಲ್ಲಿ ಟೀಚರ್ಗಳ ಬದಲು ರೋಬೋಟುಗಳು ಮತ್ತು ಹೋಟೆಲ್ಗಳಲ್ಲಿ ಸರ್ವರ್ಗಳ ಬದಲು ರೋಬೋಟು ಮತ್ತು ಬ್ಯಾಂಕ್ನಲ್ಲಿ ಕ್ಯಾಶಿಯರ್ನ ಬದಲು ರೋಬೋಟು ಮತ್ತು IPLನಲ್ಲಿ ಹೊರಿದುಂಬಿಸುವ ಆಟಗಾರರ ಬದಲು ರೋಬೋಟು, ಇವುಗಳೆಲ್ಲದರಲ್ಲೂ ರೋಬೋಟುಗಳಿದ್ದರೆ ಜಾಗತಿಕ ಲೆಕ್ಕಾಚಾರ ಮತ್ತು ಜನಸಂಖ್ಯೆಯಲ್ಲೇ ಪ್ರಥಮ ಸ್ಥಾನದಲ್ಲಿರುವ ಭಾರತ ದೇಶದ ಸಮುದಾಯ ಸಂಸಾರದ ಹೊಟ್ಟೆಪಾಡೇನು ಸ್ವಾಮಿ? ರೋಬೋಟ್ ಯುಗವಾದ ಇಂದು ಮತ್ತು ಇಂದಿನ ಮಕ್ಕಳು ದೊಡ್ಡ ದೊಡ್ಡ ಕಲಿತು ದೊಡ್ಡ ದೊಡ್ಡ ಡಿಗ್ರಿಯನ್ನು ಪಡೆದರೆ ಮುಂದೆ ಅವರು ಏನನ್ನು ಸಾಧಿಸಬಹುದು, ಹೇಗೆ ಬದುಕಿ ಬಾಳಬಹುದು ಹೇಗೆ ಬದುಕಿ ಬಾಳಬಹುದು. ಅದಕ್ಕಾಗಿ ನಾವು ಟೆಕ್ನಾಲಜಿಯನ್ನು ಅಷ್ಟೇ ಸರಿಯಾಗಿ ಬಳಸಬೇಕು. ಅದನ್ನು ನಾವು ಹೆಚ್ಚಾಗಿ ಬಳಸಿದರೆ ಅದು ನಮಗೆ ಕೇಡು. ನಾವು ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳಬೇಕು, ಬದಲಿಗೆ ರೋಬೋಟುಗಳಿಗೆ ಆ ಕೆಲಸವನ್ನು ನೀಡಬಾರದು. ಇದರಿಂದ ರೋಬೋಟುಗಳು ಅಭಿವೃದ್ಧಿಯಾಗುತ್ತಲೇ ಹೋಗುತ್ತಾರೆ, ಮನುಷ್ಯನು ಕೆಲಸಕ್ಕೆ ಬಾರದ ವಸ್ತುವಾಗಿ ಹೋಗುತ್ತಾನೆ. ಆದ್ದರಿಂದ ಟೆಕ್ನಾಲಜಿಯನ್ನು ಅಷ್ಟೇ ಸರಿಯಾಗಿ ಬಳಸಬೇಕು ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಸಾಧ್ಯವಿಲ್ಲ ಸರ್ ವೈಟ್ ಆಗ್ಲಿಕ್ಕೆ. ಎಂತ ಬಿಡಿ. ಸೂರ್ಯಗೆರೆಯಲ್ಲಿ, ಚಂದ್ರಗೆರೆಯಲ್ಲಿ ನೋಡಿ ಬಿಟ್ಟಿದ್ದಾರೆ. ರೋಬೋಟ್ ಬಂದು ಮಾತಾಡಿದ, ಕೀ ಕೊಟ್ಟು ಮಾತಾಡಿದ ಹಾಗೆ ಒಂದು ಬಗ್ಗಿದಿ ಮಾರ, ಪುನಃ ಬಗ್ಗೋದು ವಿಮರ್ಶಕರಿಗೆ. ಮತ್ತೆ ಅಂತದ್ದು ಅದು ಏನು ಹೇಳಿದಿಲ್ಲ, ಸ್ಟಾರ್ಟ್. ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯರೇ ಹಾಗೂ ವಿಮರ್ಶಕ ತೀರ್ಪುಗಾರರೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಾನು ನನ್ನ ಮೈಕಿನ ಬಗ್ಗೆ ಬರ ಟೆನ್ಷನ್ ಮಾಡ್ತಿದ್ದೆ, ಮಂಡೆಗೆ ತಾಗಿ ಹೋಗಿಲ್ಲ ಸರ್. ಅದು ಕರೆಕ್ಟ್ ಕೇಳಿ. ವೇದಿಕೆ ಮುಂಭಾಗ ಎಂತ ಎಲ್ಲ ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯರೇ ಹಾಗೂ ವಿಮರ್ಶಕ ತೀರ್ಪುಗಾರರೇ. ಎಲ್ಲ ಗಣ್ಯರೇ ಮತ್ತು ವಿಮರ್ಶಕ ತೀರ್ಪುಗಾರರೇ, ನಾವು ಗಣ್ಯರಲ್ಲ. ನಮ್ಮನ್ನ ಅದ್ರಲ್ಲಿ ಕನ್ಸಿಡರ್ ಮಾಡಿಲ್ಲ, ಸಪರೇಟ್ ಇಟ್ಟಿದ್ದಾರೆ. ಈಗ ನಮ್ಮ ಮರ್ಯಾದೆ ಇವರೆಲ್ಲ ಗಣ್ಯರ, ಈಗ ಎಲ್ಲರೂ ಗಣ್ಯರು, ನಾವಿಬ್ರಲ್ಲ. ಓಕೆ, ಅದು ಶಾಲೆಯ ಸ್ಪೀಚ್. ಓಕೆ, ಯಾಕಂದ್ರೆ ಗಣ್ಯರಲ್ಲೆಲ್ಲ ಇರ್ತಾರೆ. ಸೊ ಇಂಥ ಇದಕ್ಕೆಲ್ಲ ಬರುವಾಗ ನಮ್ಮ ಓಪನಿಂಗ್ ಕ್ಯಾಪ್ಷನ್ಸ್ಗಳೆಲ್ಲ ಕರೆಕ್ಟ್ ಇರಬೇಕು. ಯಾವ ಊರು ನಿಂದು? ಇಲ್ಲಿ ಪೆರಡೂರು, ಕುಕ್ಕಿಗಟ್ಟೆ. ಇಲ್ಲಿ ಉಂಟದು ಪೆರಡೂರು? ಇಲ್ಲ. ಓಕೆ, ಅಲ್ಲಿ ಹುಟ್ಟಿ ಬೆಳೆದದ್ದ ನೀನು? ಇಲ್ಲ, ನಾನು ಗೋವಾ. तू गोईसोरे कोंकणी येता तुका? गोंयक कसलो येताय तू? केन्ना येताय? केन्ना येताय? ಕನ್ನಡ ಮಾತಾಡ್ತೆ. ಅಲ್ಲ, ಗೋವಾಕ್ಕೆ ಕೆತ್ನ येताय? ಗೋವಾ ಕೊಂಕಣೂರು. ನೀವು ಅಲ್ಲಿ ಹೋಗಲ್ಲ? ಹೋಗ್ತೀವಿ. ಕೊಂಕಣಿ ಬರೋಲ್ಲ ನಿಮಗೆ? ನನಗೆ ಬರ್ತದೆ. ಯಾವ ಕೊಂಕಣಿ ತುಳಿಲ್ಲ रे? ಕೊಂಕಣಿ ಉಲ್ಲೇತಾ? तू गोवा येताना कोपाची हाडताय? काजूची पेनी घेताय? काजूची पेन घेताय? ना ಸರ್, ನೀವು ಗೋವಾ ಕೇಳಿ ಕೊಂಕಣಿ ಬರ್ತದ ಕೇಳಿದ್ರ, ನಾ ಬೇರೆ ಕೇಳ್ತಿದ್ದೆ ಸರ್. ನಿಮ್ಮಲ್ಲಿ ರೆಸ್ಪೆಕ್ಟ್ ಬರ್ತಕ್ಕೆ. ಅಲ್ಲ, ಕೊಂಕಣಿಯಲ್ಲಿ ಪೆನ್ನಿ ಕೇಳಿದೆ. ಗೊತ್ತಾಯ್ತು ಲಾಸ್ಟಿಗೆ ಬದ್ರಲ್ಲ. ಗೋಯಿಂಗ್ ರೇ ಪಣಜಿ ಕೈ ಗೋಯನ್ ಕೈ ಕೊಂಕಣೂರು. ते कन्नड असा कोंकणी असा निंगे ओके गोंयांत हांव इकडे आयलाय. ओके,
ಅವನು ಸಾಯಿಬ ಪೊಲ್ತಡುವೇತ ಮಗ ಸಾಯಿಬ ವಾಟದ ಕೈ ಮಗ ಸಾಯಿಬ ವಾಟ ಕೇಳಾನ. ಎಸ್, ನಿಮ್ಮ ಮದರ್ ಟಂಗ್ ಇದು ಕೊಂಕಣಿ. ಹಾ ಇಲ್ಲಿ ಕನ್ನಡ ಕಲಿತ್ರಿ. ಹಾ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲೇ ಇದ್ದೀರಿ? ಹಾ ಹಾ ಇಲ್ಲೇ ಇಲ್ಲೇ ಉಡುಪಿ. ಇಲ್ಲೇ. ಉಡುಪಿ. ಈ ಒಟ್ಟಿಗೆ ಒಂದು 1/4 kg ಆ ಉಂಟಾ ನಿನ್ನ ಹತ್ರ? ಹಾ ಒಂದು 1/4 kg ಆ ಉಂಟಾ? ಹಾವ ಆ ಆ ಆ ಅದೆಲ್ಲ ಇಲ್ಲ ಸರ್. ಒಂದು ಅಷ್ಟು ಆ ಆಯ್ತು. ಆ ಆ ಆ ಆ 1/4 kg ಆಯ್ತು. ಗಮ್ಮತ್ತಾಯ್ತು ಮಾರ ಮಾತನಾಡಿ. ಏನ್ ಹೆಸರು ನಿಂದು? ಓಂಕಾರ. ಓಂಕಾರ ಅಂದ್ರೆ ಎಂತದು? ಹಾ ಓಂಕಾರ ಇನ್ನೊಂದ 300 ಗ್ರಾಮ್ ಆಯ್ತು. ಇಲ್ಲ sir. ಓಂಕಾರ ಅಂದ್ರೆ ಎಂತದು? ಓಂಕಾರ ಅಂದ್ರೆ ಗೊತ್ತಿಲ್ಲ ಸರ್. ನನ್ನ ಹೆಸರು ಅಂತ ಹೇಳ. ಹಾ ನನ್ನ ಹೆಸರು ಅದಾಯ್ತು. ಪ್ರಶ್ನೆಗಳು ಏನೇನು ಬಂದ್ರು ಕೂಡ ಅದ್ರಲ್ಲಿ ಸಮರ್ಥನೆ ಮಾಡಬೇಕು ನೀನು. ಹಾ ಸರ್ ಮಾತಾಡ್ತಾರೆ ಕೇಳು. ಹಾ ನಿಮ್ಮ ಊರು ಯಾವುದು? ನಮ್ಮೂರು ಇಲ್ಲಿ ಗೋವಾ. ಅಲ್ಲ ಇಲ್ಲಿ 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 ಅಲ್ಲಿ ಕುಕ್ಕಿಗಟ್ಟೆ. ಗೋವಾ ಕೆಳಗಿದೆ ಸರ್, ಕುಕ್ಕಿಗಟ್ಟೆ ಮಾತ್ರ ಮೇಲೆ ಬರ್ತದೆ. ಗೋವಾಕ್ಕೆ ಹೇಗೆ ಹೋಗುದು ನೀವು? ಹಾ ಗೋವಾ ಟ್ರೈನ್ ಅಲ್ಲಿ. ಟ್ರೈನಲ್ಲಿ? ಹಾ ಯಾವ ಟ್ರೈನ್ ಇರ್ತದೆ ಬೆಳಿಗ್ಗೆ. ಇದು ಗೋವಾ ಮಂಗಳೂರಿಂದ ಗೋವಾಕ್ಕೆ ಹೋಗುದು. ಟಿಕೆಟ್? ಟಿಕೆಟ್ ಇದೆ ಎಷ್ಟು 174 ಆಗ್ತದೆ. ತಕೊಂಡ್ರೆ? ಹಾ ತಕೊಂಡ್ರೆ 174. ಸರಿ. ತಗೊಳ್ಳದೆ ಹೋಗ್ಬೋದಾ? ತಕೊಳ್ಳದೆ ಹೋಗ್ಲಿಕ್ಕೆ ಆಗುದಿಲ್ಲ, ಟಿ ಹಿಡಿತಾರೆ. ನೋಡಿದ ನಾವು. ನೋಡಿದೆ, ಎಕ್ಸ್ಪೀರಿಯನ್ಸ್ ಉಂಟು. ಸೊ ನಿನ್ನ ಸ್ಪೀಚ್ ತುಂಬಾ ಒಳ್ಳೇದಿತ್ತು, ಬಟ್ ಏನಂತ ಹೇಳಿದ್ರೆ ಅಗ್ರೆಷನ್ ಸ್ವಲ್ಪ ಜಾಸ್ತಿ ಆಯ್ತು ಅಲ್ವಾ, ಅನ್ಸಿಲ್ವಾ? ಹಾ ಆಯ್ತು. ಯಾಕೆ ಹಾಗೆ? ಹೊಡಿಲಿಕ್ಕ? ಅಲ್ಲ ಅಲ್ಲ ಮತ್ತೆ ಅದು ಚೂರ ಸ್ವಲ್ಪ ಗ್ರಿಪ್. ಗ್ರಿಪ್ ಇಂದ कोइंसोरे तो ताकले ग्रीप जाऊ का किदे ए जायक जाऊ का रे तुका? हा ए जाऊ का? तुम्ही दिलेर घेऊच. ಇಲ್ಲದಿದ್ರೆ ಇಲ್ಲದಿದ್ರೆ ಗೊತ್ತಿಲ್ಲ. हक से मांगो जाऊ का म्हण रे. ಚೌಕ जाऊ का? ಸ್ಪೀಚ್ ಮಾಡಿದಲ್ಲ, ಅದು ಸ್ಟೈಲ್ ಅಲ್ಲಿ ಹೇಳಿ ನಂಗೆ ಬೇಕು ಅಂತ. ಆ ಮೆಡಲ್ ನಂಗೆ ಬೇಕು. ಬಾ ತಗೋ. ಸೆಲೆಕ್ಷನ್ ಆಗಿದ್ದಕ್ಕೆ ಖುಷಿ ಇದೆಯಾ? ಹಾ ಖುಷಿ ಇದೆ. ಓಕೆ, ಬಟ್ ನನಗೀಗ ಒಂದು ಹೇಳಬೇಕು, ನಿಮ್ಮ ಊರು ಯಾವ್ದಾ? ನಮ್ಮೂರು ಗೋವಾನೇ. ಅಲ್ಲ ಇಲ್ಲಿ ಕರೆಕ್ಟಾಗಿ ನೀನು ಅಲ್ಲಿ ನನಗೆ ಹೇಗೆ ಕುಕ್ಕಿಗಟ್ಟೆ. ಅದೆಲ್ಲಿ ಕುಕ್ಕಿಕಟ್ಟೆ ಇಲ್ಲಿ ಬರೋದು? ಅಂದ್ರೆ ಅಲ್ಲ ಅಲ್ಲ ಕುಕ್ಕಿಗಟ್ಟೆ ಇಲ್ಲಿಂದ ಹೋಗ್ಬೇಕಾ, ಅಲ್ಲಿ KG ರೋಡ್ ಒಳಗೆ ಹೋಗ್ಬೇಕು. ಅಲ್ಲ ಈಗ ನನಗೆ ಡಿಫರೆನ್ಸ್ ಗೊತ್ತಾಗ್ತುಂಟು. ಎಂತ? ಅಲ್ಲಿ ಜಡ್ಜಸ್ ಮುಂದೆ ನೀನು ಕುಕ್ಕಿಕಟ್ಟೆ ಇಲ್ಲಿ ಅಂತ ಹೇಳಿದಿ, ಬಟ್ ಈಗ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಸರ್ಟಿಫಿಕೇಟ್ ಅಲ್ಲಿ ಯಾಕೆ ತೋರಿಸುದು? ಅಂದ್ರೆ ಅದು ಕೈಯಲ್ಲಿತ್ತಲ್ಲ, ಅದು ಹೀಗೆ ಆಯ್ತು. ಓಕೆ, ಆ ಸರ್ಟಿಫಿಕೇಟ್ ಅನ್ನು ಎಲ್ಲರಿಗೆ ತೋರಿಸುದಲ್ಲ ನೀನು? ಹಾ ಎಲ್ಲರಿಗೂ ತೋರಿಸುದು ಖುಷಿಯಾ? ಹಾ ಖುಷಿ. ಓಕೆ, ಸೊ ಮೆಡಲ್ ಕೂಡ ಸಿಕ್ಕಿದೆ, ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ನನಗೆ ಫಸ್ಟ್ ಬೆಳಿಗ್ಗೆ ಅಮ್ಮ ಹೇಳಿದ್ರು ಇದೆಲ್ಲ ನಮ್ಗೆ ಸಿಗುದಿಲ್ಲ ಮಗ, ಸುಮ್ನೆ ಒಂದು ಮಾಡಿ ಬಾ ಅಂತ. ಈಗ ಅಮ್ಮನಿಗೆ ಗೊತ್ತಾಯ್ತು. ಈಗ ಅಮ್ಮನಿಗೆ ಗೊತ್ತಾಯ್ತು ನಿನ್ನ ಹತ್ರ ಟ್ಯಾಲೆಂಟ್ ಉಂಟು. ಸೊ ಖುಷಿ ಆಗ್ತಿದ್ಯಾ ನಿಂಗೆ? ಈಗ ಎಂತ ಹೇಳಿಕ್ಕೆ ಉಂಟು ಅಮ್ಮನಿಗೆ ಹೋಗಿ? ಅಮ್ಮನಿಗೆ ಹೋಗಿ ಇನ್ನು ಎಂತ ಹೇಳಿಕ್ಕಿಲ್ಲ, ಅಮ್ಮನಿಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ಅಷ್ಟು ಸಾಕ? ನಿಮಗೂ ಖುಷಿ ಆಗಿದೆ? ಹಾ ನಂಗೆ ಖುಷಿ ಆಗಿದೆ. ಅಮ್ಮನಿಗೆ ಸಹ ಖುಷಿ ಆಗಿದೆ, ನಿಮಗೂ ಖುಷಿ ಆಯ್ತು. ಓಕೆ, ಸೊ ಜಡ್ಜಸ್ ಕೂಡ ಕೇಳಿದ್ರಲ್ಲ, ಆವನ್ನ ಎಷ್ಟು ಗ್ರಾಮ್ ಇಟ್ಕೊಂಡಿದ್ಯಾ ಅಂತ. ಈಗ ಸಾಧಾರಣ ಒಂದು ಅರ್ಧ kg ಆಯ್ತೇನೋ ನಿನ್ನ ಹತ್ರ? ಅಲ್ಲ ಅಂದ್ರೆ ಅದು ಎಂತಾಗಿದ್ದು ಗೊತ್ತಾ, ಅದು ನಂಗೆ ಒಂದು ಪ್ರಾಬ್ಲಮ್, ಅದು ಎಲ್ಲ ಹೇಳುವಾಗ ಆಗುದು. ಪರವಾಗಿಲ್ಲ, ಬಟ್ ಅದೇ ನಿನ್ನ ಪ್ಲಸ್ ಆಯ್ತು. ಸೊ ಎಲ್ಲರನ್ನು ಕೂಡ ನೀನು ರಂಜಿಸ್ತಾ ನೀನು ಆ ಒಂದು ಭಾಷಣ ಕಲೆಯನ್ನ ನೀನು ತೋರಿಸಿದ್ಯಾ. ಸೊ ಅದರಿಂದ ನೀನು ಆಡಿಷನ್ಸ್ ಇಂದ ನೆಕ್ಸ್ಟ್ ರೌಂಡಿಗೆ ಬಂದಿದ್ಯಾ. ಆ್ಯಂಡ್ ನೆಕ್ಸ್ಟ್ ಮುಂದೆ ಕೂಡ ಬಹಳಷ್ಟು ಪ್ರಿಪರೇಷನ್ಸ್ಗಳು ಬೇಕಾಗ್ತದೆ. ಕಂಗ್ರ್ಯಾಚುಲೇಷನ್ಸ್ ನಿನಗೆ, ಇವಾಗಲೇ ನೀನು ಪ್ರೈಸನ್ನು ವಿನ್ ಆಗಿದ್ದಕ್ಕೆ. ಸೊ ಯಾವ ಸ್ಕೂಲಿಂದ ಬಂದಿರೋದು ಮತ್ತು ನಿನ್ನ ಹೆಸರನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ನನ್ನ ಹೆಸರು ಓಂಕಾರ್, ನಾನು ಒಳಕಾಡು ಶಾಲೆಯಿಂದ ಬಂದಿದ್ದೀನಿ. ಆ್ಯಂಡ್ ನಿಮ್ಮ ನೈಜತೆ ಇರಬೇಕಲ್ಲ, ನಿಮ್ಮ ಮಾತಿನಲ್ಲಿ ಒಂದು ನೈಜತೆ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು ಎಲ್ಲಿಗೂ ಕೂಡ. ಬಟ್ ಇನ್ನು ಮುಂದೆ ಮಾತಾಡುವಾಗ ಬಹಳಷ್ಟು ಜಡ್ಜಸ್ ಕೂಡ ಕಮೆಂಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೀನು ಫಾಲೋ ಮಾಡಬೇಕಾಗ್ತದೆ. ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಬರಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ.